ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ರೂಮ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾವಾಗಲೂ ವೀಕೆಂಡ್ಸ್ಗೆ ಕಾಯಬೇಕು. ನನ್ನ ಮಕ್ಳಿಗೆ ಸ್ಯಾಟರ್ಡೇನೂ ಸ್ಕೂಲ್ ಇರೋದ್ರಿಂದ ಸಂಡೇ ಒಂದೇ ದಿನ ಟೈಮ್ ಸಿಗೋದು. ಸಂಡೇ ಒಂದೇ ದಿನ ಎಲ್ಲ ಕೆಲಸನೂ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ವೀಕ್ ಡೇನೇ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮನೇಲಿ ಮಕ್ಕಳಿರೋದ್ರಿಂದ ನಾನು ಯಾವಾಗಲೂ ಬೆಡ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ. ಮಿಸ್ ಆಗಿ ಸ್ವಲ್ಪ ನೀರು ಏನಾದರೂ ಚೆಲ್ಲಿದ್ರೂ ಕೂಡ ಹಾಸಿಗೆ ಎಲ್ಲ ನೆಂದು ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ಪ್ರೊಟೆಕ್ಟರ್ನ ಹಾಕ್ಕೊಳ್ತೀನಿ. ಪ್ರೊಟೆಕ್ಟರ್ ಹಾಕೋದ್ರಿಂದ ಹಾಸಿಗೆ ಕೂಡ ಗಲೀಜಾಗಲ್ಲ, ಕ್ಲೀನಾಗಿರುತ್ತೆ. ಈ ಬೆಡ್ ಪ್ರೊಟೆಕ್ಟರ್ನ ನಾನು ವೇಕ್ಫಿಟ್ ವೆಬ್ಸೈಟಲ್ಲಿ ತೊಗೊಂಡಿದ್ದು. ಈವನ್ ಈ ಪ್ರೊಟೆಕ್ಟರ್ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ನಾನು ಆಲ್ಮೋಸ್ಟ್ 6 ಇಯರ್ಸಿಂದ ಈ ಬೆಡ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ, ಸಣ್ಣ ಧೂಳಂತೂ ಇದ್ದೇ ಇರುತ್ತೆ. ಹಾಗಂತ ಕ್ಲೀನ್ ಮಾಡ್ದಲೇನೂ ಇರೋಕ್ಕಾಗಲ್ಲ. ನನಗೆ ಇದೊಂಥರ ಮೀ ಟೈಮ್ ಅಂತಲೇ ಅನಿಸುತ್ತೆ. ಯಾಕಂದರೆ ಕ್ಲೀನ್ ಮಾಡ್ತಾ ಒಬ್ಬಳೇ ಇರ್ತೀನಿ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನನ್ನ ಕೆಲಸನ ನಾನು ಯಾವಾಗಲೂ ಎಂಜಾಯ್ ಮಾಡ್ತೀನಿ. ನಂಗೆ ಆ್ಯಕ್ಚುಲಿ ಐಡಲ್ಲಾಗಿ ಕೂರೋಕ್ಕೇ ಇಷ್ಟ ಆಗಲ್ಲ. ಯಾವಾಗಲೂ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ಆವಾಗ ನಂಗೆ ಯಾವುದೇ ಥರ ಹೊರಗಡೆ ಯೋಚನೆ ಆ ಥರ ಏನೂ ಅನಿಸಲ್ಲ. ನಂಗೆ ಆ್ಯಕ್ಚುಲಿ ಹಿಂಗಿದ್ರೆ ನನ್ನ ಮೈಂಡ್ ಎಲ್ಲ ಫುಲ್ ಫ್ರೀ ಆಗಿರುತ್ತೆ. ಯಾವುದೇ ಥರ ಕಿರಿಕಿರಿ ಅಂತ ಎಲ್ಲ ಅನಿಸಲ್ಲ ನನಗೆ. ಅವ್ರು ಹೀಗಂದ್ರು ಹಾಗಂದ್ರು ಅಂತ ಯಾವುದೇ ಥರ ಟೆನ್ಷನ್ನೂ ಇರಲ್ಲ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡ್ರೆ. ಸೊ ಐ ಲವ್ ಎಂಜಾಯ್ ಕೀಪಿಂಗ್ ಮೈ ಸೆಲ್ಫ್ ಬ್ಯುಸಿ. ನನ್ನ ಡೈಲಿ ಕೆಲಸ ಏನಿರುತ್ತೆ, ಅಡುಗೆ ಕೆಲಸ ಎಲ್ಲದನ್ನು ಮುಗಿಸಿ ನನ್ನ ಕೆಲಸ ಏನಿರುತ್ತೆ ಅದನ್ನು ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಈ ಲೆಂತಿ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ನಾನು ಮಾತಾಡ್ತಿರೋದು, ವಾಯ್ಸ್ ಓವರ್ ಕೊಡ್ತಾ ಇರೋದು. ಆ್ಯಕ್ಚುಲಿ ನಾನು ಟ್ರೇಡ್ ಮಾಡ್ತೀನಿ. ಪ್ರೆಸೆಂಟ್ ಇವಾಗ ನಾನು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ನ ಟ್ರೇಡ್ ಮಾಡ್ತೀನಿ. ಮುಂಚೆ ನಾನು ಇಂಟ್ರಾಡೇನ ಟ್ರೇಡ್ ಮಾಡ್ತಿದ್ದೆ. ಇಂಟ್ರಾಡೇ ಮಾಡಬೇಕಾದ್ರೆ ಯಾವುದಕ್ಕೂ ಟೈಮ್ ಆಗ್ತಿರ್ಲಿಲ್ಲ. ಬೆಳಗ್ಗೆ ಮಕ್ಕಳನ್ನ 9 o'clock ಸ್ಕೂಲಿಗೆ ಬಿಟ್ಟು ಬಂದರೆ 9:15 ಆಲ್ಮೋಸ್ಟ್ 3 o'clock 3:15ವರೆಗೂ ನಾನು ಟ್ರೇಡಲ್ಲೇ ಮುಳುಗೋಗಿರ್ತಿದ್ದೆ. ಇವಾಗ ನಾನು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ನಾನು ಇವಾಗ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ನಾನು ಎಡಿಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನನ್ನು ನಾನು ಕಂಪ್ಲೀಟಾಗಿ ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ನಾನು ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಟ್ರೇಡಿಂಗ್ ಜರ್ನಿ ಮತ್ತು ಯೂಟ್ಯೂಬ್ ಜರ್ನಿ ಎರಡನ್ನೂ ಕಂಪ್ಲೀಟಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಇದಕ್ಕೆ ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಯಾವಾಗಲೂ ಸುಮ್ಮನೆ ಇರಬೇಡ, ಏನಾದರೂ ಒಂದು ಮಾಡು ಅಂತ ಹೇಳಿದ ಮೇಲೇ ನಾನು ಆ್ಯಕ್ಚುಲಿ ಏನಾದರೂ ಮಾಡಬೇಕಂತ ಅಂದ್ಕೊಂಡೆ. ಆವಾಗ ಅವರೇ ನನಗೆ ಆ್ಯಕ್ಚುಲಿ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡು, ನಾನು ಏನೇ ಬೇಕಿದ್ದರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನನಗೆ ಸ್ವಲ್ಪ ಪುಷ್ ಕೊಟ್ಟಿದ್ದಕ್ಕೇ ನಾನು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನನ್ನ ಹಸ್ಬೆಂಡ್, ನನ್ನ ಇನ್ಲಾಸ್, ನನ್ನ ಮಕ್ಕಳು ಎಲ್ಲರೂ ನನ್ನ ಜೊತೆಗೆ ಕೈಗೂಡಿಸಿದ್ದಾರೆ. ಈ ಒಂದು ಯೂಟ್ಯೂಬ್ ಜರ್ನಿ ಒಂದು ಒಳ್ಳೆ ಯಶಸ್ವಿ ಕಾಣಲಿ ಅಂತ ನಾನು ಆಸೆ ಪಡ್ತೀನಿ. ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ನಾನು ಮೊಬೈಲ್ ಹೋಲ್ಡರ್ ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ ಮತ್ತು ಇಂಡಸ್ ವ್ಯಾಲಿಯಿಂದ ತವಾನ ಆರ್ಡರ್ ಮಾಡಿದ್ದೆ. ಅದು ಹೇಗೆ ನಾವು ಪಳಗಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಅಂದರೆ ತವಾನ ಹೇಗೆ ಸೀಸ್ನಿಂಗ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಯಾವ ಥರ ವೀಡಿಯೋಸ್ ಬೇಕು ಅಂತ ಏನಾದ್ರು ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಥರ ವೀಡಿಯೋಸ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಟ್ರೇಡಿಂಗ್ ಜರ್ನಿ ವಿಡಿಯೋ ಆದಷ್ಟು ಬೇಗ ನಿಮ್ಮೆಲ್ಲರೊಟ್ಟಿಗೂ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಧನ್ಯವಾದ.